ಬೃಹನ್ ಮುಂಬೈ ಪಾಲಿಕೆ ಚುನಾವಣೆ ಎಕ್ಸಿಟ್ ಪೋಲ್ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಗೆಲುವು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಮಹಾಯುತಿಗೆ ಮುಂಬೈ ಗದ್ದುಗೆ ಅಂತ ಜೆವಿಸಿ ಸಮೀಕ್ಷೆ ಹೇಳ್ತಾ ಇದೆ. ಮುಂಬೈ ಮೈತ್ರಿಕೂಟಕ್ಕೆ 138 ಸ್ಥಾನ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಠಾಕ್ರೆ ಸಹೋದರರ ಮೈತ್ರಿಕೂಟಕ್ಕೆ 59 ಸ್ಥಾನಗಳು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ಗೆ 23 ಸ್ಥಾನಗಳು ಹಾಗೂ ಇತರರು 7 ಸ್ಥಾನ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಬಹುನಿರೀಕ್ಷಿತ ಎಕ್ಸಿಟ್ ಪೋಲ್ ಹೊರಬಿದ್ದಿದೆ. ಇದರಲ್ಲಿ ಬಿಜೆಪಿಯ ಮೈತ್ರಿಕೂಟಕ್ಕೆ 138 ಸ್ಥಾನ. ಎಕ್ಸಿಟ್ ಪೋಲ್ ಹೊರಬಿದ್ದಿದ್ದು ನಾಳೆ ಫಲಿತಾಂಶ. ಠಾಕ್ರೆ ಸಹೋದರರು 20 ವರ್ಷಗಳ ನಂತರ ಒಂದಾಗಿ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಎಕ್ಸಿಟ್ ಪೋಲ್ ನ ನಂಬರ್ಸ್ ನೀವು ನೋಡ್ತಾ ಇದ್ದೀರಿ. ಒಟ್ಟು ಸ್ಥಾನ ಇರೋದು 227. ಬಹುಮತ ಬೇಕಾದ್ರೆ 114 ಸ್ಥಾನಗಳು ಬೇಕು. ಮುಂಬೈ ಪಾಲಿಕೆ ಚುನಾವಣೆಯ ಜೆವಿಸಿ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಬಿಜೆಪಿ ಮೈತ್ರಿಕೂಟಕ್ಕೆ 138 ಸ್ಥಾನ, 44% ಮತ ಪ್ರಮಾಣ ಪಡೆದುಕೊಂಡಿದೆ. ಠಾಕ್ರೆ ಬ್ರದರ್ಸ್ ಪಡೆಯೋದು 59 ಸ್ಥಾನ, 35% ವೋಟ್ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪ್ಲಸ್ 23 ಸ್ಥಾನ, 14% ಮತ ಪಡೆದಿದ್ದಾರೆ ಅಂತ ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇತರರು 7 ಸ್ಥಾನ, 7% ಮತ ಪಡೆದಿದ್ದಾರೆ ಅಂತ ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ನಾಳೆಯವರೆಗೆ ಎಕ್ಸಿಟ್ ಪೋಲ್ ಸತ್ಯಾಸತ್ಯತೆಯ ಕುತೂಹಲದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇರುತ್ತವೆ. ಜೆವಿಸಿ ಎಕ್ಸಿಟ್ ಪೋಲ್ ಅನ್ನ ನೀವು ನೋಡಿದ್ರಿ. ಈಗ ಆಕ್ಸಿಸ್ ಪೋಲ್ ನೇತೃತ್ವದಲ್ಲಿ ಏನು ಸಮೀಕ್ಷೆ ಹೊರಬಿದ್ದಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಮುಂಬೈ ಪಾಲಿಕೆ ಚುನಾವಣೆಯ ಬಗ್ಗೆ ಜೆವಿಸಿ ಎಕ್ಸಿಟ್ ಪೋಲ್ ಅನ್ನ ಕೆಲವೇ ಕ್ಷಣಗಳ ಮುಂಚೆ ನೀವು ನೋಡಿದ್ರಿ. ಈಗ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಮೈತ್ರಿಕೂಟ 131ರಿಂದ 151, ಬಹುಮತಕ್ಕೆ ಬೇಕಾಗಿರೋದು 114 ಮತಗಳು, 14 ಸ್ಥಾನಗಳು, 42% ಬಿಜೆಪಿ ಮೈತ್ರಿಕೂಟ ಮತಗಳನ್ನ ಪಡ್ಕೊಂಡಿದೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಠಾಕ್ರೆ ಬ್ರದರ್ಸ್ 58ರಿಂದ 68 ಸ್ಥಾನಗಳನ್ನ ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದ್ದು 2% ಮತಗಳನ್ನ ಪಡ್ಕೊಂಡಿದ್ದಾರೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಕಾಂಗ್ರೆಸ್ ಪ್ಲಸ್ 12 ಮತ್ತು 16 ಎರಡರ ಮಧ್ಯೆ ಸ್ಥಾನಗಳನ್ನ ಪಡೆದಿದ್ದಾರೆ, 13% ಮತಗಳನ್ನ ಪಡೆದಿದ್ದಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದ್ದು ಇತರರು 6ರಿಂದ 12 ಸ್ಥಾನಗಳನ್ನ ಪಡಿಬಹುದು, 13% ಮತಗಳನ್ನ ಅವರು ಪಡಿಬಹುದು. ಎರಡೂ ಸಮೀಕ್ಷೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೆವಿಸಿ ಎಕ್ಸಿಟ್ ಪೋಲ್, ಇದರ ಜೊತೆಗೆ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್, ಎರಡರಲ್ಲಿಯೂ ಬಿಜೆಪಿ ಮೈತ್ರಿಕೂಟದ ಭರ್ಜರಿ ಗೆಲುವನ್ನ ಸೂಚಿಸ್ತಾ ಇವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇಬ್ಬರು ಸಹೋದರರು ಎಲ್ಲ ವೈಮನಸ್ಯಗಳನ್ನ ಮರೆತು ಒಟ್ಟಿಗೆ ಬಂದಿದ್ರು, ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಎಕ್ಸಿಟ್ ಪೋಲ್ಗಳು ಬೇರೆಯದ್ದೇ ಹೇಳ್ತಾ ಇವೆ. ಈ ಎಕ್ಸಿಟ್ ಪೋಲ್ನ ಬಗ್ಗೆ ಫಸ್ಟ್ ರಿಯಾಕ್ಷನ್ ನಿಮ್ದು? ಗೌರವ್, ಮುಂಬೈ ಮಹಾನಗರ ಪಾಲಿಕೆ ಬಹುತೇಕವಾಗಿ ಬಿಜೆಪಿಯ ತೆಕ್ಕೆಗೆ ಮೊದಲ ಬಾರಿ ಬರಲಿದೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ ಸಂಕೇತಗಳ ರೂಪದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದರೆ ಕಳೆದ ಬಾರಿ 82 ಸೀಟ್ಗಳನ್ನು ಬಿಜೆಪಿ ಪಡೆದಿದ್ರೆ 84ರಲ್ಲಿ ಶಿವಸೇನೆ ಗೆದ್ದಿತ್ತು, ಮೈತ್ರಿ ಆಗಿತ್ತು. ಪ್ರಮುಖವಾಗಿರ್ತಕ್ಕಂಥ ಮಹಾಪೌರ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಸ್ಥಾನಗಳೇನು ಮುಂಬೈ ಮಹಾನಗರ ಪಾಲಿಕೆಯಲ್ಲಿರ್ತವೆ ಅವುಗಳನ್ನು ಬಿಜೆಪಿ ಶಿವಸೇನೆಗೆ ಕೊಟ್ಟಿತ್ತು. ಈ ಬಾರಿಯ ಚುನಾವಣೆಯಲ್ಲಿ ಅಂದರೆ ಪುರಂದರದಾಸರ ಹಾಡಿದೆ ಅಲ್ವಾ, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅನ್ನುವ ರೀತಿಯಲ್ಲಿ
ರಾಜ್ಯ ಸರ್ಕಾರ ಯಾರೋ ನಡೆಸ್ತಾರೆ, ಮಹಾನಗರ ಪಾಲಿಕೆಯಲ್ಲಿ ಯಾರ್ಯಾರ್ದೋ ಮೈತ್ರಿ ಆಗುತ್ತೆ ಅನ್ನುವ ರೀತಿಯಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ರಾಜ್ ಠಾಕ್ರೆ ಜೊತೆ ಮೈತ್ರಿ ಮಾಡಿಕೊಂಡಿತ್ತು, ಕಾಂಗ್ರೆಸ್ಸನ್ನು ದೂರ ಇಟ್ಟಿತ್ತು, NCPಯನ್ನು ಜೊತೆಗಿಟ್ಕೊಂಡಿತ್ತು. ಈ ಕಡೆ BJP NCPಯ ಅಜಿತ್ ದಾದಾ ಪವಾರನ್ನು ಮೈತ್ರಿಯಲ್ಲಿ ತೆಗೆದುಕೊಂಡಿರಲಿಲ್ಲ. ಕೇವಲ ಏಕನಾಥ್ ಶಿಂದೆ ಬಣ ಮತ್ತು BJP ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮೈತ್ರಿ ಎಂದಿದ್ರೆ, ರಾಜ್ಯ ಸರ್ಕಾರದ ಪಾಲುದಾರರಾಗಿರ್ತಕ್ಕಂಥ ಅಜಿತ್ ದಾದಾ ಪವಾರ್ ಮತ್ತು BJP ಪುಣೆ ಮತ್ತು ಪಿಂಪ್ರಿ ಚಿಂಚವಡ್ ಮಹಾನಗರ ಪಾಲಿಕೆಯಲ್ಲಿ ಆಮ್ನೆ ಸಾಮ್ನೆ ಇದ್ವು. ಪಕ್ಕದ ಅಹಮದ್ ನಗರದಲ್ಲಿ NCP ಅಜಿತ್ ದಾದಾ ಮತ್ತು BJP ಮೈತ್ರಿ ಮಾಡಿಕೊಂಡಿದ್ವು. ಅದರ ಪಕ್ಕದ ನಾಸಿಕ್ನಲ್ಲಿ ಏಕನಾಥ್ ಶಿಂದೆ ಮತ್ತು BJP ಆಮ್ನೆ ಸಾಮ್ನೆ ಇದ್ದರು. ಈ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ಪಾಲುದಾರ ಪಕ್ಷಗಳು ಬೇರೆ ಬೇರೆ ತಮ್ಮದೇ ಆಗಿರ್ತಕ್ಕಂಥ ಸಮೀಕರಣಗಳನ್ನು ರೂಪಿಸಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ವು. ಆದರೆ ಮುಂಬಯಿಯ ಮಹಾನಗರ ಪಾಲಿಕೆ ಏನಿದೆ, 70,000 ಕೋಟಿಯ ಮಹಾನಗರ ಪಾಲಿಕೆ, ಬಹುತೇಕ ಆಫ್ರಿಕನ್ ದೇಶಗಳ ಬಜೆಟ್ಗಿಂತ ಜಾಸ್ತಿ ಮುಂಬೈ ಮಹಾನಗರ ಪಾಲಿಕೆಯ ಬಜೆಟ್ ಇರುತ್ತೆ. 1985ರಿಂದ ಬಾರಿಂಗ್ 2 years 92 to 94 ಕಾಂಗ್ರೆಸ್ ಅಧಿಕಾರದಲ್ಲಿದ್ದದ್ದನ್ನು ಬಿಟ್ಟರೆ 85ರಿಂದ ಸತತವಾಗಿ 40 ವರ್ಷಗಳ ಕಾಲ ಶಿವಸೇನೆ ಮುಂಬೈ ಮಹಾನಗರ ಪಾಲಿಕೆಯನ್ನು ಹಿಡಿತದಲ್ಲಿಟ್ಕೊಂಡಿತ್ತು. ಶಿವಸೇನೆಯ ಆಮ್ಲಜನಕ ಕೂಡ ಮುಂಬೈ ಮಹಾನಗರ ಪಾಲಿಕೆ ಇತ್ತು. ಆದರೆ ಈ ಬಾರಿ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಒಂದು ಕಡೆ, ಠಾಕ್ರೆ ಬ್ರದರ್ಸ್ ಒಂದು ಕಡೆ, ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಕೂಡ ಸುಮಾರು 15 ವರ್ಷಗಳ ಜಗಳವನ್ನು ಬದಿಗೊತ್ತಿ ಏಕತ್ರಿತವಾಗಿ ಬಂದಿದ್ದರು. ಮರಾಠಿ ಕಾಸ್ ಅಂತ ಹೇಳ್ತಾ ಇದ್ರು. ಆದರೆ ಕೊನೆಗೆ ಸರ್ವೈವಲ್ನ ಕಾರಣಕ್ಕೋಸ್ಕರ ಉದ್ಧವ್ ಮತ್ತು ರಾಜ್ ಒಟ್ಟಿಗೆ ಬಂದಿದ್ದರು. ಆದರೆ ಅದು ಫಲಕಾರಿಯಾದಂತೆ ಕಾಣ್ತಾ ಇಲ್ಲ. ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ, ಮುಂಬಯಿಯ ಮರಾಠಿ ಭಾಷಿಕ ಪ್ರದೇಶ ಹೊರತುಪಡಿಸಿದರೆ ಉಳಿದ ಔಟ್ಸ್ಕರ್ಟ್ಸ್ ಏನಿದೆ ಅದು ಪ್ರಮುಖವಾಗಿ BJP ಗೆದ್ದುಕೊಂಡಿತ್ತು. ಈ ಬಾರಿ ಕೂಡ ಅದು ರಿಪೀಟ್ ಆದಂತೆ ಕಾಣ್ತಾ ಇದೆ. ಸಾಯನ್, ಕೋಳಿವಾಡ, ಪರೇಲ್, ದಾದರ್ ಈ ಭಾಗದಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ಒಂದು ಪ್ರಭಾವ ಏನಿದೆ ಅದು ಕೆಲಸ ಮಾಡಿದಂತೆ ಕಂಡು ಬರ್ತಾ ಇದ್ರೆ, ಔಟ್ಸ್ಕರ್ಟ್ಸ್ ಏನಿದೆ, ನಾರ್ತ್ ಇಂಡಿಯನ್ ಪಾಪ್ಯುಲೇಷನ್, ಗುಜರಾತಿ ಪಾಪ್ಯುಲೇಷನ್, ಮಾರ್ವಾಡಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜಾಗದಲ್ಲಿ ಮತ್ತು ಮರಾಠಿ ವೋಟ್ಗಳ ಸಹಿತವಾಗಿ BJP ಮುಂಬೈ ಮಹಾನಗರ ಪಾಲಿಕೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳತಕ್ಕಂಥ ಲಕ್ಷಣಗಳು ಕಾಣ್ತಾ ಇವೆ. ಇದರಲ್ಲಿ ಕುತೂಹಲ ಇರ್ತಕ್ಕಂಥದ್ದು ಭಾವನಾ, BJP ಏಕಾಂಗಿಯಾಗಿ ಇದನ್ನು ಅಧಿಕಾರಕ್ಕೆ ಹಿಡಿಯುತ್ತೋ ಅಥವಾ ಏಕನಾಥ್ ಶಿಂದೆ ಅವಶ್ಯಕತೆ ಬೀಳುತ್ತೋ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ, ಕೊನೆಗೆ 8 ಸೀಟ್ಗಳ ಅಂತರ ಬಿಟ್ಟರೆ BJP ಬಹುಮತದ ಅಂಕಿಯತ್ತ ಬಂದಿತ್ತು. ಮುಂಬೈ ಮಹಾನಗರ ಪಾಲಿಕೆಯಲ್ಲೂ ಕೂಡ ಇದೇ ಪುನರಾವರ್ತನೆ ಆದರೆ ಯುಟಿಲಿಟಿ ವ್ಯಾಲ್ಯೂ ಆಫ್ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ರಾಜಕಾರಣದಲ್ಲೇನು ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಎಲ್ಲ ದೃಷ್ಟಿಯಿಂದ, ಮಹಾರಾಷ್ಟ್ರದ ರಾಜಕಾರಣದ ದೃಷ್ಟಿಯಿಂದ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಬಹಳ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ BJP ತುಂಬ ಸುಲಭವಾಗಿ ಏಕನಾಥ್ ಶಿಂದೆ ಜೊತೆಗೆ ಒಂದು ಭರ್ಜರಿ ಬಹುಮತವನ್ನು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ತೆಗೆದುಕೊಳ್ಳಿದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಕೂಡ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಹೆಸರಿಗೆ ಟಕ್ಕರ್ ಕೊಡುವ BJPಯ ಇನ್ನೊಂದು ಹೆಸರಿದ್ದರೆ ಅದು ದೇವೇಂದ್ರ ಫಡ್ನವೀಸ್. ವಿಧಾನಸಭಾ ಚುನಾವಣೆ, ಮೊನ್ನೆ ನಡೆದಿರ್ತಕ್ಕಂಥ ನಗರಸಭಾ ಚುನಾವಣೆಯ ನಂತರ ಮಹಾನಗರ ಪಾಲಿಕೆಯಲ್ಲೂ ಕೂಡ ಒಂದು ಜಯಭೇರಿ ಬಾರಿಸಿದರೆ ಅವರ ಸ್ಟೇಚರ್ ಪಾರ್ಟಿ ಪಾಲಿಟಿಕ್ಸ್ ಮತ್ತು ನ್ಯಾಷನಲ್ ಪಾಲಿಟಿಕ್ಸ್ನಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಮೇಲೆ ಅತ್ಯಂತ ಜಾಸ್ತಿ ಸ್ಪಾಟ್ಲೈಟ್ ಇದೆ. ಭಾವನಾ. ಪ್ರಶಾಂತ್, ಶಿವಸೇನೆಯ ಭದ್ರ ಬುನಾದಿ ಇದ್ದಿದ್ದೇ ಮರಾಠಿಗರ ಅಸ್ಮಿತೆ ಮತ್ತು ಮರಾಠಿಗರ ಸರ್ವೈವಲ್ ಇದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಆದರೆ ಉದ್ಧವ್ ಠಾಕ್ರೆ ತೆಗೆದುಕೊಂಡ ನಿರ್ಧಾರಗಳು ಇವತ್ತಿನ ಈ ಎಕ್ಸಿಟ್ ಪೋಲ್ ಏನು ನಂಬರ್ಸ್ ಬಂದಿದೆಯಲ್ಲ ಇದಕ್ಕೆ ಮೇನ್ ರೀಸನ್ ಆಯ್ತಾ? ಆ್ಯಂಡ್ ಠಾಕ್ರೆ ಬ್ರದರ್ಸ್ ಏನು ಒಂದಾದ್ರು, ಅಸ್ಮಿತೆ ಬಗ್ಗೆ ಮಾತಾಡಿದ್ರು, ಇದ್ಯಾವುದು ವರ್ಕೌಟ್ ಆಗ್ಲಿಲ್ವಾ ಅವ್ರ ಪಾಲಿಗೆ? ನೋಡಿ, ಟಿಪಿಕಲ್ ಇಲೆಕ್ಷನ್ ದೃಷ್ಟಿಯಿಂದ, ನಂಬರ್ಸ್ ದೃಷ್ಟಿಯಿಂದ ನೋಡಿದಾಗ ಠಾಕ್ರೆ ಬ್ರದರ್ಸ್ಗೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಒಟ್ಟಿಗೆ ಬಂದಿದ್ದಾರೆ ನಿಜ, ಬಟ್ ಅವರು ಸ್ಪರ್ಧಿಸ್ತಾ ಇರ್ತಕ್ಕಂಥ ಎಲ್ಲ ಸೀಟ್ಗಳಲ್ಲಿ ಅವ್ರ ಎದುರಾಳಿ ಇರ್ತಕ್ಕಂಥದ್ದು ಏಕನಾಥ್ ಶಿಂದೆ. ಹೀಗಾಗಿ ಮರಾಠಿ ವೋಟ್ಗಳು ಸ್ಪ್ಲಿಟ್ ಆಗ್ತಾ ಇವೆ. ಸ್ಪ್ಲಿಟ್ ಆಗಿ ಏಕನಾಥ್ ಶಿಂದೆಗೆ BJPಯ ಅಡಿಷನಲ್ ವೋಟ್ಸ್ ಏನಿವೆ, ಅದು ನಾನ್ ಮರಾಠಿ ವೋಟ್ಸ್ಗಳು ಕೂಡ ಇವೆ. ಆ ವೋಟ್ಸ್ಗಳು ಏಕನಾಥ್ ಶಿಂದೆಗೆ ಬರ್ತಾ ಇರೋದ್ರಿಂದ ಅದರ ನಷ್ಟ ನಿಶ್ಚಿತವಾಗಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆಗೆ ಆಗ್ತಾ ಇದೆ. ಮುಂಬಯಿಯ ಮರಾಠಿ ಭಾಷಿಕ ಪ್ರದೇಶವನ್ನು ಬಿಟ್ಟರೆ ಔಟ್ಸ್ಕರ್ಟ್ಸ್ನಲ್ಲಿ
ನಾನ್ ಮರಾಠಿ ಪಾಪ್ಯುಲೇಷನ್ ದೊಡ್ಡ ಸಂಖ್ಯೆಯಲ್ಲಿದೆ. ಉತ್ತರ ಭಾರತೀಯರಿದ್ದಾರೆ, ಒರಿಸ್ಸಾದವರಿದ್ದಾರೆ, ಒಂದು ರೀತಿ ಕಾಸ್ಮೋಪಾಲಿಟಿನ್ ನಗರ ಮುಂಬೈ. ಅಲ್ಲಿ ಚಾಯ್ಸ್ ಆಫ್ ವೋಟರ್ಸ್ ಇಸ್ ನಾಟ್ ಶಿವಸೇನಾ, ತನ್ನದೇ ಆಗಿರ್ತಕ್ಕಂಥ ಕಾರಣಕ್ಕೋಸ್ಕರ. ಈಗ ಮೊನ್ನೆ ಅಣ್ಣಾಮಲೈ ಸಂದರ್ಭದಲ್ಲಿ ನಾವು ನೋಡಿದ್ವಿ, ರಾಜ್ ಠಾಕ್ರೆ ಶಿವಾಜಿ ಪಾರ್ಕ್ನಿಂದ ಹೇಳಿದರು, ಹಿಂದೆ ಬಾಲ್ ಠಾಕ್ರೆ ಹೇಳ್ತಾ ಇದ್ರು ಲುಂಗಿ ಉಠಾವ್ ಪುಂಗಿ ಬಜಾವ್, ಆ ಹೇಳಿಕೆಯನ್ನು ಪುನರಾವರ್ತಿಸಿದ್ರು. ಹೀಗಾಗಿ ನಾನ್ ಮರಾಠಿ ಭಾಷಿಕರಲ್ಲಿ ಒಂದು ಆತಂಕ ನಿಶ್ಚಿತವಾಗಿ ಶಿವಸೇನೆಯ ಬಗ್ಗೆ ಇದೆ. ಆ ಕಾರಣದಿಂದ ಮರಾಠಿ ಭಾಷಿಕರ ವೋಟ್ಗಳು ಡಿವೈಡ್ ಆಗ್ತಾ ಇವೆ, ನಾನ್ ಮರಾಠಿ ವೋಟ್ಸ್ಗಳು ಒಂದಾಗಿ ಬರ್ತಾ ಇವೆ. ಅದು ಕೂಡ ಶಿವಸೇನೆ, ಅದರಲ್ಲೂ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರಿಗೆ ಬಟ್ ವಿಧಾನಸಭಾ ವೋಟ್ ಶೇರ್ ಕಂಪೇರ್ ಮಾಡಿದ್ರೆ ಒಂಚೂರು ಜಾಸ್ತಿ ಆಗಿದೆ, ಒಂಚೂರು ವೋಟ್ ಶೇರ್ ಅಲ್ಲಿ ಸ್ವಲ್ಪ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ನೋಡಿ, ನಿಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿನ ಮೈತ್ರಿ ಕಾಂಗ್ರೆಸ್ ಮತ್ತು NCP ಜೊತೆಗೆ ಉದ್ಧವ್ ಠಾಕ್ರೆ ಅವ್ರದ್ದಿತ್ತು. ಈ ಬಾರಿ ಕಾಂಗ್ರೆಸ್ ಆ ಮೈತ್ರಿಕೂಟದಲ್ಲಿಲ್ಲ. ನೀವು ವೋಟ್ ಶೇರನ್ನೇ ತೆಗೆದುಕೊಂಡ್ರೆ, ಬರೀ ಮ್ಯಾಥಮೆಟಿಕ್ಸ್ ತೆಗೆದುಕೊಂಡ್ರೆ ಠಾಕ್ರೆ ಬ್ರದರ್ಸ್ ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ BJPಯ ವೋಟ್ ಶೇರ್ಗಿಂತ ಜಾಸ್ತಿ ಇದೆ. ಆದರೆ ಕೆಮಿಸ್ಟ್ರಿ ಅಂತ ತೆಗೆದುಕೊಂಡಾಗ ಆ ವೋಟ್ಗಳು ಒಟ್ಟಿಗೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ಪ್ರತ್ಯೇಕವಾಗಿ ಸ್ಪರ್ಧಿಸಿದಾಗ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. NCP ಇಸ್ ಅ ವೆರಿ ಮೈನರ್ ಪ್ಲೇಯರ್ ಇನ್ ಮುಂಬೈ. ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಾಗ ನಿಮ್ಮ ವೋಟ್ ಶೇರ್ ನಿಶ್ಚಿತವಾಗಿ ಜಾಸ್ತಿ ಆಗುತ್ತೆ. ಬಟ್ ದಟ್ ನಾಟ್ ನೆಸೆಸರಿಲಿ ಟೆಲ್ ಯು ದ್ಯಾಟ್ ನಿಮ್ಮ ಸೀಟ್ಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಿದೆ ಅಂತಕ್ಕಂಥದ್ದು. ಸೀಟ್ಗಳ ಸಂಖ್ಯೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಇಳಿಕೆ ಕಳೆದ ಬಾರಿ 2017ರಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದಿತ್ತು. ಈ ಚುನಾವಣೆಗೆ ಹೋಲಿಸಿದರೆ ಹೆಚ್ಚು ಕಡಿಮೆ 30 ಸೀಟ್ಗಳನ್ನು ಉದ್ಧವ್ ಠಾಕ್ರೆ ಕಳೆದುಕೊಳ್ತಾ ಇದ್ದಾರೆ. ರಾಜ್ ಠಾಕ್ರೆ ಅವರ ಬರುವಿಕೆಯಿಂದ ಕೂಡ ಉದ್ಧವ್ ಠಾಕ್ರೆಗೆ ದೊಡ್ಡ ಮಟ್ಟದಲ್ಲಿ ವೋಟ್ ಶಿಫ್ಟ್ ಲಾಭ ಆದಂತೆ ಕಾಣ್ತಾ ಇಲ್ಲ. ನಿಶ್ಚಿತವಾಗಿ ಭಾಷಣಗಳು ರಂಗೇರಿದ್ವು. ಕೊನೆಯ ಒಂದು ವಾರ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಬಹುತೇಕ ಮುಂಬೈ, ಠಾಣೆ, ಡೋಂಬಿವಿಲಿಯಿಂದ ಹಿಡಿದು ನಾಸಿಕ್ವರೆಗೆ ಹೋಗಿ ಭಾಷಣ ಮಾಡಿ ಬಂದರು. ಟೆಲಿವಿಷನ್ನಲ್ಲಿ ಒಂದು ಮೀಡಿಯಾದಲ್ಲಿ ಒಂದು ಸ್ಪೇಸ್ ಸಿಕ್ತು. ಆದರೆ ಅಂತಿಮವಾಗಿ ಅದು ಚುನಾವಣೆಯಲ್ಲಿ ವೋಟಾಗಿ ಕನ್ವರ್ಟ್ ಆಗಬೇಕು. ಮರಾಠಿ ಭಾಷಿಕರು ಹೊರತುಪಡಿಸಿದರೆ ಹೊಸ ವೋಟ್ಗಳು ಉದ್ಧವ್ ಠಾಕ್ರೆಗೆ ಬರ್ತಾ ಇಲ್ಲ. ಆ ಕಾರಣದಿಂದ ಅದರ ನಷ್ಟ ಆಗ್ತಿದೆ ಅನಿಸುತ್ತೆ. ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಏನಾಗಿದೆ ಅಂತಕ್ಕಂಥದ್ದರ ಬಗ್ಗೆ ಕುತೂಹಲ ಇದೆ. ಅದು ಆಕ್ಚುಯಲ್ ರಿಸಲ್ಟ್ಸ್ ಬಂದಾಗ ನಾಳೆ ಸ್ಪಷ್ಟವಾಗಿದೆ. ಇದರ ಜೊತೆಗೆ ಮತಗಳನ್ನ ಒಡೆಯೋದ್ರಲ್ಲಿ ಏಕನಾಥ್ ಶಿಂದೆ ಸಕ್ಸಸ್ ಆಗಿದ್ದಾರೆ ಅನ್ನೋ ಅಂದಾಜು ಈ ಎಕ್ಸಿಟ್ ಪೋಲ್ನಿಂದ ಸಿಗ್ತಾ ಇದೆ. ಇಫ್ ಇಟ್ ಇಸ್ ಸೋ, ದೊಡ್ಡ ಪ್ರಮಾಣದಲ್ಲಿ ಮತ ಒಡೆದಿದ್ದಾರೆ ಅನ್ನೋದಾದ್ರೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣದ ನಡುವೆ ಸ್ವಲ್ಪ ತಿಕ್ಕಾಟಗಳು ಏನು ನಡೀತಾ ಇದ್ವು, ಅದು ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಪ್ರಾಬಲ್ಯ ಪಡ್ಕೊಳ್ಳುತ್ತಾ? ದಟ್ ಡಿಪೆಂಡ್ಸ್ ಭಾವನಾ. ಮುಂಬೈ ಮಹಾನಗರ ಪಾಲಿಕೆಯ ಚಿತ್ರಣ ಏನಾಗಿರಲಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಂಬೈ ಮಹಾನಗರ ಪಾಲಿಕೆ ಒಂದು ವೇಳೆ BJP ಏಕಾಂಗಿಯಾಗಿ ಹಿಡಿಯುವ ಶಕ್ತಿ BJPಗೆ ಬಂದಲ್ಲಿ ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್. ಯಾಕಂದರೆ ಇಡೀ ಏಕನಾಥ್ ಶಿಂದೆಯ ಯುಟಿಲಿಟಿ ವ್ಯಾಲ್ಯೂ ಇರೋದು ಉದ್ಧವ್ ಠಾಕ್ರೆ ಅವರ ಅಸ್ತಿತ್ವದ ಕಾರಣದಿಂದಾಗಿ. ಒಂದು ವೇಳೆ ಏಕನಾಥ್ ಶಿಂದೆ ಇಲ್ಲದೆ BJP ಏಕಾಂಗಿಯಾಗಿ ಅಧಿಕಾರ ಹಿಡಿದ್ರೆ ಆಗ ನಿಶ್ಚಿತವಾಗಿ, ಈಗ ದೇವೇಂದ್ರ ಫಡ್ನವೀಸ್ ಪ್ರತಿ ಬಾರಿ ಹೇಳ್ತಾ ಬಂದರು, ಇಲ್ಲ ಹಿಂದೂ ಇರ್ತಾರೆ, ಮರಾಠಿ ಭಾಷಿಕರೇ ಮಹಾಪೌರರಾಗ್ತಾರೆ ಅಂತಕ್ಕಂಥದ್ದು, ಮಹಾಯುತಿಯ ಮಹಾಪೌರರಾಗ್ತಾರೆ ಅಂತಕ್ಕಂಥದ್ದನ್ನು ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ರು. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ನೋಡಿದಾಗ ಸಿಂಹಪಾಲು BJP ಬಳಿ ಇದೆ. BJP ಒಂದು ವೇಳೆ 80% ಸ್ಟ್ರೈಕ್ ರೇಟನ್ನು ಇಟ್ಕೊಂಡ್ರೆ ನಿಶ್ಚಿತವಾಗಿ BJPಯ ಮಹಾಪೌರ ಇರ್ತಾರೆ. ಇಲ್ಲವಾದಲ್ಲಿ ಒಂದು ವೇಳೆ ಬೇರೆ ಸಮೀಕರಣಗಳು ಬಂದಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಇನ್ನೊಂದು ದಿಕ್ಕಿನತ್ತ ಹೋದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಏಕನಾಥ್ ಶಿಂದೆ ಕೂಡ ಅಷ್ಟೇ ಹಠವಾದಿ ಇದ್ದಾರೆ. ಶಿವಸೇನೆಯ ಬಳಿ ಮಹಾಪೌರ ಸ್ಥಾನ ಇತ್ತು, ನನಗೆ ಕೊಡಬೇಕು, ಇಲ್ಲವಾದಲ್ಲಿ ನಾನು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ತೀರ್ಮಾನವನ್ನೇನಾದರೂ ಏಕನಾಥ್ ಶಿಂದೆ ತೆಗೆದುಕೊಂಡಲ್ಲಿ ಆಗ ಏನಾಗುತ್ತೆ, ನಿಶ್ಚಿತವಾಗಿ ಮುಂಬೈ ಮಹಾನಗರ ಪಾಲಿಕೆಯ ಆಟಗಳೇನಿವೆ, ಪೊಲಿಟಿಕಲ್ ಆಟಗಳು, ಅವು ಮಹಾರಾಷ್ಟ್ರದ ರಾಜಕಾರಣದ ಮೇಲೆ, ಅಲ್ಲಿನ ಸರ್ಕಾರದ ಮೇಲೆ, ಅಲ್ಲಿನ ಪೊಲಿಟಿಕಲ್ ಇಕ್ವೇಷನ್ಸ್ ಮೇಲೆ ಪರಿಣಾಮವನ್ನು ಬೀರ್ತವೆ. ಎಕ್ಸಿಟ್ ಪೋಲ್ ರಿಸಲ್ಟ್ಸ್ಗಳು ಹೇಳ್ತಾ ಇವೆ BJP ಭಾಳ ಕಂಫರ್ಟಬಲಿ ಒಂದು ಮೆಜಾರಿಟಿಯನ್ನು ಪಡೆಯುತ್ತೆ ಅಂತಕ್ಕಂಥದ್ದು. ನಾಳೆ ಆ್ಯಕ್ಚುಯಲ್ ರಿಸಲ್ಟ್ಸ್ಗೋಸ್ಕರ ಕಾಯಬೇಕಾಗತ್ತೆ ಭಾವನಾ. ಠಾಕ್ರೆ ಬ್ರದರ್ಸ್ ನಾಳಿನ ರಿಸಲ್ಟ್ ಮೇಲೆ ಅವರ ಏನು ಈ ಕೋಪ ತಣ್ಣಗಾಗಿತ್ತಲ್ಲ, ಅದು ನಿರ್ಧಾರವಾಗುತ್ತಾ, ಮುಂದುವರಿಯುತ್ತಾ? ವಾಟ್ ಯು ಥಿಂಕ್? ಅಂದರೆ ಹೆಂಗಿದ್ರು ಈಗ ಮುಂಬೈ ಎಲೆಕ್ಷನ್ಗೋಸ್ಕರ ಇಬ್ಬರು ಸಹೋದರರು ಒಟ್ಟಿಗೆ ಬಂದಿದ್ರು, ಅದು ಮುಂದುವರಿಯುತ್ತಾ? ಈಗ ನೋಡಿ, ಚುನಾವಣೆ ಸಂದರ್ಭದಲ್ಲಿ ಅವರು ಒಟ್ಟಿಗೆ ಬಂದರು. ಅದಕ್ಕಿಂತ ಮುಂಚೆ ಒಂದು ಹಿಂದಿ ಹೇರಿಕೆಯ ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಾಗ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಟ್ಟಿಗೆ ಬಂದರು, ಒಂದು ಮೋರ್ಚಾ ಹೊರಡ್ತೀವಿ ಅಂದರು. ರಾಜ್ಯ ಸರ್ಕಾರ ಆ ಸರ್ಕ್ಯುಲರನ್ನು ಹಿಂತೆಗೆದುಕೊಳ್ತು. ಅದು ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮೈತ್ರಿಯಾಗಿ ಕನ್ವರ್ಟ್ ಆಯಿತು.
ಇಟ್ ಆಲ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮೈತ್ರಿ ಸಕ್ಸಸ್ ಆಗದೇ ಇದ್ದಾಗ ರಾಹುಲ್ ಗಾಂಧಿ ಅವರು ನಿರ್ಣಯ ತೆಗೆದುಕೊಂಡ್ರು ಇಂಡಿ ಒಕ್ಕೂಟದ ಜೊತೆ ಎಲ್ಲ ಕಡೆ ಮೈತ್ರಿಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಒಟ್ಟಿಗೆ ಬಂದಿದ್ದಾರೆ ನಿಜ, ಅದು ಚುನಾವಣೆಯಲ್ಲಿ ಏನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯ ನಂತರ ಈಗ ದೊಡ್ಡ ಚುನಾವಣೆ ಮಹಾರಾಷ್ಟ್ರದಲ್ಲಿರೋದು 2029 ಲೋಕಸಭಾ ಚುನಾವಣೆ ಮಾತ್ರ. ಹೀಗಾಗಿ ಸುಮಾರು 3 ವರ್ಷಗಳ ಅವಕಾಶ ಇದೆ. ಎಲ್ಲ ದೃಷ್ಟಿಯಿಂದ ಮರ್ಜರ್ ಆಗತ್ತಾ, ಮೈತ್ರಿ ಹಾಗೆ ಉಳಿಯತ್ತಾ, ಅಥವಾ ಮತ್ತೆ ಬೇರೆ ಬೇರೆ ಆಗ್ತಾರಾ, ದಟ್ ಡಿಪೆಂಡ್ಸ್ ಆನ್ ದ ರಿಸಲ್ಟ್ಸ್ ಅಂತಕ್ಕಂಥ ಆ್ಯಕ್ಚುಯಲ್ ನಂಬರ್ಸ್, ವೋಟ್ ಶೇರ್ ಏನು, ಅದರ ಆಧಾರದ ಮೇಲೆ ಅದು ನಿರ್ಧಾರ ಆಗ್ಬೋದು ಅಂತ ಅನಿಸುತ್ತೆ. ಆದರೆ ಬಾಳಾ ಸಾಹೇಬ್ ಠಾಕ್ರೆ ಅವರು ಇದ್ದಾಗಲೇ ಉದ್ಧವ್ ಮತ್ತು ರಾಜ್ರನ್ನ ಒಟ್ಟಿಗೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ರಾಜ್ ಠಾಕ್ರೆ ಒಪ್ಪಿರಲಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ರಾಜ್ ಠಾಕ್ರೆ ಒಂದು ಪರಾಭವವನ್ನು ಅನುಭವಿಸಿದ್ರು, ಆಗ ಅವರು ಉದ್ಧವ್ ಠಾಕ್ರೆ ಜೊತೆಗೆ ಬಂದರು. ಬಟ್ ಅದು ತಡವಾಯ್ತಾ, ಎಕ್ಸಾಕ್ಟ್ಲಿ ಕೆಳಗಡೆ ವೋಟ್ ಶಿಫ್ಟ್ ಆಗತ್ತಾ, ಅಥವಾ ರಾಜ್ ಠಾಕ್ರೆ ವೋಟ್ಗಳು BJPಗೆ ಶಿಫ್ಟ್ ಆದ್ವಾ, ಇದು ಆ್ಯಕ್ಚುಯಲ್ ನಂಬರ್ಸ್ ಬಂದಮೇಲೆ ಸ್ಪಷ್ಟವಾಗಲಿದೆ. ಭಾವನ ಪ್ರಶಾಂತ್, ಈ ವರ್ಷ ನಡೆಯೋ ಮುಂದಿನ ಎಲೆಕ್ಷನ್ಗಳಿಗೆ ಇದೊಂದು ದಿಕ್ಸೂಚಿ ಆಗುತ್ತಾ ಬಿಜೆಪಿ ಪಾಲಿಗೆ? ನೋಡಿ, ನಾನು ದಿಕ್ಸೂಚಿ ಅಂತ ಹೇಳಲ್ಲ, ಯಾಕಂದರೆ ಒಂದು ಮಹಾನಗರ ಪಾಲಿಕೆಯ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯೇ ಇನ್ನೊಂದು ರಾಜ್ಯದ ವಿಧಾನಸಭಾ ಚುನಾವಣೆ ಮೇಲೆ ಇನ್ ಆ್ಯಕ್ಚುಯಲ್ ಟರ್ಮ್ಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಇತ್ತೀಚಿನ ವರ್ಷಗಳಲ್ಲಿ ಮಾಡ್ತಾ ಇಲ್ಲ. ಬಟ್ ಯಾವ ಪಾರ್ಟಿ ಗೆಲ್ಲುತ್ತೆ ಆ ಪಾರ್ಟಿ ಒಂದು ಜೋಶ್ನಲ್ಲಿರುತ್ತೆ, ಆ ಪಾರ್ಟಿಗೆ ಒಂದು ಎಂಥೂಸಿಯಾಸಮ್ ಬರುತ್ತೆ ಅನ್ನುವ ಮಟ್ಟಕ್ಕೆ ನನಗನ್ಸುತ್ತೆ ಮುಂಬೈ ಮಹಾನಗರ ಪಾಲಿಕೆಯನ್ನು BJP ಗೆದ್ದುಕೊಂಡ್ರೆ ಲೋಕಸಭಾ ಚುನಾವಣೆಯ ನಂತರ ಒಂದು ಮೂಮೆಂಟಮ್ ಏನು BJPಗೆ ಸಿಕ್ಕಿದೆ, ಆ ಮೂಮೆಂಟಮ್ ನಾಳೆ ಅಸ್ಸಾಂನ ಚುನಾವಣೆ ಇರ್ಬೋದು, ಬಂಗಾಳದ ಚುನಾವಣೆ ಇರ್ಬೋದು, ಕೇರಳದ ಚುನಾವಣೆ ಇರ್ಬೋದು, ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರ ದೃಷ್ಟಿಯಿಂದ ಲಾಭ ಆಗ್ಬೋದು ಅನಿಸುತ್ತೆ. ಅದರ್ವೈಸ್ ವೋಟಿಂಗ್ ಪ್ಯಾಟರ್ನಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಬೇರೆ ರಾಜ್ಯದ ಚುನಾವಣೆ ಮೇಲೆ ಇಫೆಕ್ಟ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಂತೂ ಅನ್ನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.